ಎಸಿತಾರೆ, ಚರಂಡಿಗಳಲ್ಲಿ ಎಸಿತಾರೆ. ಚರಂಡಿಯಲ್ಲಿ ಚರಂಡಿ ಕಟ್ಕೊಳ್ಳುತ್ತೆ. ಆ ನಿಂತ ನೀರಲ್ಲಿ ಸೊಳ್ಳೆ ಉತ್ಪತ್ತಿಯಾಗಿ ಮತ್ತೆ ಡೆಂಗ್ಯೂ ಬರೋದು ಅವಾಗ ಅಲ್ವಾ. ಹಾಗಾಗಿ ನೋಡಿ, ಇದು ವೆಟ್ ವೇಸ್ಟ್ ಅಂದ್ರೆ ಹಸಿ ಕಸ. ನಾವು ಆಗ ಹೇಳ್ದಂಗೆ ಮನೆಯಲ್ಲಿ ಅಮ್ಮ ಅಡುಗೆ ಮಾಡ್ತಾರಲ್ವಾ, ಅಡುಗೆ ಮಾಡಿದಾಗ ಏನು ವೇಸ್ಟ್ ಅಂತ ಅಮ್ಮ ತೆಗಿತಾರೋ, ತರಕಾರಿ ಹೆಚ್ಚಿದ್ದಾದ್ಮೇಲೆ ಸಣ್ಣ ಬೀಜ ಹಾಕ್ಬೋದು, ಅದ್ರ ಮೇಲೆ ಸಿಪ್ಪೆ, ಸೊಪ್ಪು ಬಿಡಿಸಿದ್ದು, ಅದು ಬೇರುಗಳು, ಈ ಥರದ್ದೆಲ್ಲ. ಆಮೇಲೆ ರಾತ್ರಿ ಉಳಿದಿರೋಂಥ ಅಕಸ್ಮಾತ್ ವಾಸನೆ ಬಂದಿದ್ರೆ ಮತ್ತೆ ಇದು ಡಸ್ಟ್ ಮುಡಿಸಿದ್ದು ಡಸ್ಟು ಸಣ್ಣ ಧೂಳು ಇರ್ತಾರೆ, ಅದು ಮಾತ್ರ ಬರ್ತದೆ. ಅದರಲ್ಲಿ ಬೇರೆ ಮಿಕ್ಸ್ ಇರೋದು ಅದು ಬೇರೆ ಬೇರೆದಕ್ಕೆ ವಿಂಗಡಣೆ ಮಾಡಿ ಸಪ್ರೇಟ್ ಮಾಡ್ಬೋದು. ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಹಸಿ ಕಸದಲ್ಲಿ ಬರುತ್ತೆ. ಈ ಹಸಿ ಕಸ ಎಲ್ಲಾನು ಒಂದು 45ರಿಂದ 60 ದಿನದ ಒಳಗೆ ಅದು ಕೊಳೆತು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಅದನ್ನ ನಾವು ರೈತರಿಗೆ ಕೊಡ್ಬೋದು ಅಲ್ವಾ. ಮತ್ತೆ ಈ ಒಣಕಸದಲ್ಲಿ ಯಾವ್ದಾದ್ರು ಪ್ಲಾಸ್ಟಿಕ್, ಪೇಪರ್, ವುಡ್, ಬಾಟಲ್, ಕ್ಲಾತ್ ಇವೆಲ್ಲನೂ ನಾವು ರಿಸೈಕಲ್ ಅಂತ ರಿಸೈಕಲ್ ಕಳಿಸ್ಬೋದು. ಏನಂದ್ರೆ ಪ್ಲಾಸ್ಟಿಕ್ ಕರೆಕ್ಟ್ ಮಾಡಿ ಬಾಟಲ್ ವೇಸ್ಟ್ ಅಂತ ಬಿಸಾಕ್ತಿರಲ್ವಾ, ಬಿಸಾಕ್ತಿರ್ತಾನೆ. ನೀವು ತಿನ್ನೋ ಮುದ್ದೆ ಪ್ಯಾಕೆಟು, ಕುರ್ಕುರೆ, ಲೇಸ್ ಪ್ಯಾಕೆಟ್ ಎಲ್ಲ ಏನ್ ಮಾಡ್ತೀರಾ, ಎಲ್ಲಿ ಬಿಸಾಡ್ತೀರಾ? ಗುಡ್ ಹ್ಯಾಬಿಟ್ ಬಿಸಾಡೋದೆಲ್ಲ ಬಿಸಾಡ್ ಗುಡ್ ಹ್ಯಾಬಿಟಾ? ಎಲ್ಲಿ ಹಾಕ್ಬೇಕು ಅದನ್ನ? ಡಸ್ಟ್ಬಿನ್ಗೆ ಹಾಕ್ತಾ ಇದ್ದೀರಾ ಎಲ್ಲರೂ? ಎಲ್ಲಿ ನಿಮ್ಮ ಕಾಂಪೌಂಡ್ ಅಲ್ಲಿ ಇಲ್ವಾ? ರೂಮ್ಸ್ ಅಲ್ಲಿ ಹಾಕ್ತಾ ಇದ್ದಾರೆ, ಡಸ್ಟ್ಬಿನ್ ಅಲ್ಲಿ ಹಾಕ್ತಾ ಇದ್ದೀರಾ? ಇನ್ಮೇಲೆ ಈಗ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ರಲ್ವಾ ಡಸ್ಟ್ಬಿನ್ಗೆ, ಹಸಿ ಕಸ ಒಣ ಕಸ ಎಲ್ಲ ಕೊಳಿಯೋದ್ರದ್ದು ಕೊಳಿದೇ ಇರೋದು. ಇನ್ಮೇಲೆ 2 ಡಸ್ಟ್ಬಿನ್. ಅಕಸ್ಮಾತ್ ಇಟ್ಟಿಲ್ಲ ಅಂತಂದ್ರೆ ನಿಮ್ಮ ಮನೇಲಿ ವೇಸ್ಟ್ ಬಾಕ್ಸ್ ಇರ್ತಲ್ಲ, ಕಾಟನ್ ಬಾಕ್ಸ್ ಇರ್ತದೆ, ಆ ಥರದ್ದೊಂದು ಬಾಕ್ಸ್ ಇಟ್ಕೊಂಡು ನೀವೇ ಇನಿಷಿಯೇಟಿವ್ ತಗೊಂಡು ಅದರಲ್ಲಿ ಒಣ ಕಸ ಅಂತ ನಾವೀಗ ಏನು ಹೇಳ್ತೀವಿ ಡ್ರೈ ವೇಸ್ಟು, ಅದನ್ನೆಲ್ಲ ಅದರಲ್ಲಿ ಹಾಕ್ಕೊಳ್ಳಿ. ಬೇರೆ ಬಾಳೆಹಣ್ಣು, ಮೆಸಿಪೆ ಈ ಥರದ್ದೆಲ್ಲ ಅದನ್ನೆಲ್ಲ ಬೇರೆ ಇನ್ನೊಂದು ಡಸ್ಟ್ಬಿನ್ ಸಪ್ರೇಟ್ ಮಾಡ್ಕೊಳ್ಳಿ. ನಿಮ್ಮ ಕ್ಲಾಸ್ ರೂಮಲ್ಲಿ ಸಪ್ರೇಟ್ ಸ್ಟೋರ್ ಮಾಡಿ. ಅರ್ಥ ಆಯ್ತಾ? ಈಗ ನಾವು ಡ್ರೈ ವೇಸ್ಟ್ ಅಲ್ಲಿ ಯಾವ್ದಾದ್ರು ಬರುತ್ತೆ, ಪ್ಲಾಸ್ಟಿಕ್, ಪೇಪರು, ಬಾಟಲ್, ದೊಡ್ಡದು ಅದು ರಿಸೈಕಲ್ ಮಾಡ್ಬೋದು. ಇಲ್ಲಿ ತೀರಾ ಡಸ್ಟ್ ಥರ ಇರೋದು ಇಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡು ಡಿಕಂಪೋಸು ಆಗುತ್ತೆ. ಆಮೇಲೆ ಬಾಟಲ್ಸ್ ಇದೆಯಲ್ಲ, ವಾಟರ್ ಬಾಟ್ಲಿಂದ ಅದನ್ನ ರಿಸೈಕಲ್ ಮಾಡಿ ಥ್ರೆಡ್ ಥರ ತಂದು ಜೀನ್ಸ್ ಪ್ಯಾಂಟ್, ನಾವು ಹಾಕುವಂಥ ಜೀನ್ಸ್ ಪ್ಯಾಂಟ್ಗಳು ಅದರಿಂದನೇ ರೆಡಿ ಆಗೋದು. ಆಯ್ತಾ? ಮತ್ತೆ ನೀವು ಗುಡ್ಡೆ ಪೇಪರ್ ಬರ್ತಲ್ಲ, ಡೈರಿ ಮಿಲ್ಕ್ ಪೇಪರು, ಈ ಥರದ್ದನ್ನೆಲ್ಲನೂ ಬಳಸಿ ಅದನ್ನು ಸಹ ರೀಸೈಕಲ್ ಅಂತ ಮಾಡ್ತಾರೆ. ಅದನ್ನೆಲ್ಲ ಕಾಯಿಸಿ ಮಾಡ್ತಾರೆ. ಮತ್ತೆ ಟಾರ್ ಹಾಕ್ತಾರೆ ನೋಡಿ, ಟಾರ್ ಹಾಕೋದಕ್ಕೂ ಬಳಸ್ತಾರೆ. ಒಂದು ಎರಡನೇದು ನೀವಿರಲ್ಲ, ಈ ಥರ ಡೆಸ್ಕ್ ಮಾಡ್ಬೋದು. ಯಾವುದರಿಂದ ನೀವು ತಿನ್ನೋಂಥ ಚಾಕ್ಲೇಟ್ ಪೇಪರು, ಬಿಸ್ಕೆಟ್ ಪೇಪರು, ಅದನ್ನೆಲ್ಲ ಮಲ್ಟಿಲೇಯರ್ ಪ್ಲಾಸ್ಟಿಕ್ ಅಂತ ಕರೀತಾರೆ. ಅಷ್ಟು ತುಂಬ ಡಿಪೆಂಡ್ ಆ ಥರದ್ದು ಸೌಂಡ್ ಬರ್ತದೆ. ಚಾಕ್ಲೇಟ್, ಬಿಸ್ಕೆಟ್ ಪೇಪರ್ ಇವೆಲ್ಲ ತೆಳ್ಳಗಿರ್ತಲ್ಲ, ರ್ಯಾಪ್ ಮಾಡೋದು, ಲೇಸ್ ಪೇಪರ್, ಕುರ್ಕುರೆದು, ಇವುಗಳನ್ನೆಲ್ಲ ನಾವು ಬಳಸ್ಬಿಟ್ಟು ಅದನ್ನು ಸಪ್ರೇಟ್ ಮಾಡಿ ಕೊಟ್ಟಾಗ ಮಾತ್ರನೇ ಫ್ಯಾಕ್ಟ್ರಿಯಲ್ಲಿ ತಗೊಳ್ಳೋದು ಅಲ್ವಾ. ಸಪ್ರೇಟ್ ಮಾಡಿದ್ರೆ ಅದಕ್ಕೂ ಬೆಲೆ ಬರೋದು, ಅದು ಉಪಯೋಗದ ಆಗೋದು. ನೀವು ಹಸಿ ಕಸದೊಳಗೆ ನೀವು ಬಿಸ್ಕೆಟ್, ಚಾಕ್ಲೇಟ್ ಪೇಪರ್ ಹಾಕಿದ್ರು ಅದು ಯೂಸ್ ಆಗಲ್ಲ. ಅದು ಆ ಕಡೆ ಫ್ಯಾಕ್ಟ್ರಿ ಅವರು ತಗೊಳ್ಳಲ್ಲ, ಈ ಕಡೆ ರೈತರು ಅಕ್ಸೆಪ್ಟ್ ಮಾಡಲ್ಲ. ನಾವೇನ್ ಮಾಡ್ತಿದೀವಿ ಅಂತಂದ್ರೆ, ನಾವು ಚಿಕ್ಕಬಳ್ಳಾಪುರದ ನಾವು ಯಾಕೆ ಬಂದಿದ್ದೀವಿ, ಈಗ ಹಸಿ ಕಸ ಯಾವುದು, ಒಣ ಕಸ ಯಾವುದು ಅಂತ ಗೊತ್ತಾಯ್ತು. ಹಸಿ ಕಸ ಮಾಡ್ಬೋದು, ಒಣ ಕಸ ಅವ್ರಿಗೆ ಅಂದ್ರೆ ಮತ್ತೆ ಪುನರ್ ಬಳಕೆ ಮಾಡೋದಕ್ಕೆ ನಾವು ರಿಸೈಕಲ್ಗೆ ಬಳಸ್ಬೋದು. ಅದರಿಂದ ಡೆಸ್ಕ್ ಮಾಡ್ಬೋದು ಅಂತ ಹೇಳಿ, ಮತ್ತೆ ಪ್ಲಾಸ್ಟಿಕ್ ವೇಸ್ಟ್ ಇರ್ತಲ್ಲ ಅದರಿಂದ ಮತ್ತೆ ಬಿಂದಿಗೆಗಳು ಮಾಡೋದು, ಅಥವಾ ಈ ಥರ ಚೇರ್ಸ್ ಮಾಡೋದು, ಮತ್ತೆ ಯಾವುದು ವೇಸ್ಟ್ ಆಗಲ್ಲ. ನಾವೇನು ಸಪ್ರೇಟ್ ಮಾಡಿದಾಗ ಮಾತ್ರನೇ, ಸಪ್ರೇಟ್ ಮಾಡಿದಾಗ ಯಾವ ವೇಸ್ಟು ವೇಸ್ಟ್ ಅಲ್ಲ, ಅದು ಕಸನೇ ಅಲ್ಲ. ಅದರಿಂದ ನಾವು ರಸವನ್ನವಾಗಿ ಪರಿವರ್ತನೆ ಮಾಡ್ಬೋದು ಅಲ್ವಾ. ಅದೇ ಹಸಿ ಕಸದಿಂದ ನಾವೇನ್ ಮಾಡ್ಬೋದು, ಗೊಬ್ಬರ ತಯಾರು ಮಾಡ್ಕೋಬೋದು. ನಾವೇನ್ ಮಾಡ್ತಾ ಇದ್ದೀವಿ, ಇದೆಲ್ಲಾನು ಹಸಿ ಕಸದಲ್ಲಿ ಯಾವ್ದಾದ್ರು ಬರುತ್ತೆ, ಎಲ್ಲರೂ ಐಡಿಯಾ ಬಂದಿಲ್ಲ. ಈ ಹಸಿ ಕಸನ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಮ್ಮ ನಗರಸಭೆ ವತಿಯಿಂದ ಅಂದ್ರೆ ಚಿಕ್ಕಬಳ್ಳಾಪುರದವರೆಲ್ಲ ನಿಮ್ಮ ಹತ್ರ ಎಲ್ಲರೂ ಮನೆಗೆ ಗಾಡಿ ಬರ್ತಾ ಇರ್ತಾರೆ, ಕಲೆಕ್ಟ್ ಮಾಡ್ತಾ ಇದ್ದೀರಾ, ಮಾಡ್ತಿದ್ದೀರಾ? ಎಷ್ಟು ಜನ ನೋಡಿದ್ದೀರಾ ನಿಮ್ಮ ಮನೆ ಡಸ್ಟ್ಬಿನ್ ಇಟ್ಟಿದ್ದು? ಎಲ್ಲ ಮನೆಯಲ್ಲ ಹೇಳಿದಾರ, ಎಲ್ಲ ಮನೆಯಲ್ಲ ಹೇಳಿದೆ.
ಅಂತಂದ್ರೂ ನೀವು ನಾಳೆಯಿಂದ 2 ಡಸ್ಟ್ಬಿನ್ ಇರೋ ಮಾಡಬೇಕು. ಹೋಗಿ ಡಸ್ಟ್ಬಿನ್ ತಗೊಂಡ್ಬರ್ಬೇಕಮ್ಮ ಅಂತ ಹೇಳೋದಿಲ್ಲ. ನಿಮ್ಮ ಮನೇಲೆ ಬೇರೆ ಮನೇಲಿ ಇರ್ತವೆ ಅಲ್ವಾ, ಹಳೇದು ಹೊಡೆದೋಗಿರೋದು ಒಂದು ಬಾಕ್ಸು ಏನೆಲ್ಲ ಇರ್ತದೆ, ಆ ಥರದನ್ನ ಡಬ್ಬಿನ ಪ್ಲಾಸ್ಟಿಕ್ ಡಬ್ಬ ಏನೆಲ್ಲ ಇರ್ತಲ್ಲ ಅದರಲ್ಲಿ ಹಸಿ ಕಸ ಸ್ಟೋರ್ ಮಾಡಿಕೊಂಡು ಒಣ ಕಸಕ್ಕೆ ನೀವು ಕಾರ್ಟನ್ ಬಾಕ್ಸ್ ಹೇಳ್ತಲ್ಲ ಅದರಲ್ಲಾದ್ರೂ ನೀವು ಅಮ್ಮಗೆ ಹೇಳ್ಬಿಟ್ಟು ನಾಳೆಯಿಂದ ಅಮ್ಮನಿಗೆ ಹೇಳ್ಬೇಕು. ನಾಳೆ ನೋಡಿ ಇವತ್ತು ಹೋಗಿ ಎಲ್ಲರೂ ಗಮನಿಸಿ ಅಮ್ಮ ಏನ್ ಮಾಡ್ತಾ ಇದ್ದಾರೆ ಮನೆಯಲ್ಲಿ, ಹಸಿ ಕಸ ಮತ್ತೆ ಒಣ ಕಸ ಸಪ್ರೇಟ್ ಮಾಡ್ತಾ ಇದ್ದಾರಾ ಇಲ್ವಾ? ಮಾಡ್ತೀರಾ ಕೆಲಸನ? ನೀವು ನೋಡಿ ನೀವೆಲ್ಲರೂ ಈಗ ಎಷ್ಟು ಜನ ಇದ್ದೀರ, ಒಂದು 60 ಜನ ಇದ್ದೀರಾ. 60 ಜನನ ನೀವು ಎಷ್ಟು ಚೇಂಜ್ ಮಾಡ್ಬೋದು ಗೊತ್ತಾ? ಎಲ್ಲರ ಮನೆಯಿಂದಲೂ ನೀವೆಲ್ಲರೂ ಮನೇಲಿ ಇನ್ಫಾರ್ಮ್ ಮಾಡಿದ್ರೆ 60 kg ಹಸಿ ಕಸ ಬರುತ್ತೆ. ನಮ್ಗೆ ಸಮಸ್ಯೆ ಏನಾಗ್ತಾ ಇದೆ ಗೊತ್ತಾ? ಎಲ್ಲ ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಜನ ಸಪ್ರೇಟ್ ಮಾಡಿ ಕೊಡ್ತಾ ಇಲ್ಲ. ಸಪ್ರೇಟ್ ಮಾಡಿ ಕೊಡದೇ ಇರೋದ್ರಿಂದ ಏನಾಗ್ತಾ ಇದೆ, ಹಸಿ ಕಸ ಒಣ ಕಸ ಎರಡು ತಗೊಂಡು ಹೋಗಿ ಬೇರೆ ಕಡೆ ಒಂದು ಕಡೆ ಹಾಕ್ತೀವಿ ಒಂದು ಜಾಗದಲ್ಲಿ. ಅದು ಆ ಕಡೆ ಫ್ಯಾಕ್ಟ್ರಿಗೂ ಕೊಡೋಕ್ಕಾಗಲ್ಲ, ಈ ಕಡೆ ಇದಕ್ಕೆ ರೈತರಿಗೂ ತಗೊಳಕ್ಕಾಗಲ್ಲ.